ಇಲ್ಲಿಗೆ ಬಂದೆ? ಸತ್ಯ ಯಾವತ್ತಿದ್ರು ಸರಿಯಾದ ಸಮಯಕ್ಕೆ ಬಂದೇ ಬರ್ತೈತೆ. ಅದನ್ನ ಯಾವತ್ತಿದ್ರು ಮುಚ್ಚಿಡಕ್ ಆಗಕ್ಕಿಲ್ಲ. ನಮ್ಮ ಅಂಬಿ ಅಣ್ಣನ ಹಳೇ ಪಿಕ್ಚರ್ಗಳಲ್ಲಿ ಇಂಥ ಡೈಲಾಗ್ ಇರ್ತಿತ್ತು. ಅಭಿದಿತ ಹೇಳು, ನಿನ್ನಿಂದ ಯಾರವ್ರೆ? ನೀನ್ ಈ ಧೈರ್ಯವಾಗಿ ಇಲ್ಲಿ ಬಂದು ಆಟ ಆಡ್ತಿದ್ಯಾ ಅಂದ್ರೆ ನಿನಗೆ ಯಾರೋ ಸಹಾಯ ಮಾಡ್ತಾನೆ ಇರ್ಬೇಕು. ಅನಿಕಾ ನಿನ್ ಜೊತೆ ಅವಳ, ಅದೆಲ್ಲ ನಿನಗೆ ಯಾಕೆ ಬೇಕು? ಸದ್ಯಕ್ಕೆ ನನ್ನ ಪ್ಲಾನು ನಿನ್ ಮದ್ವೆ ಮುರಿಯೋದು. ಅದು ಈ ಜನ್ಮದಾಗ ಆಗಕ್ಕಿಲ್ಲ. ಓ, ಏನು ಅಷ್ಟೊಂದು ಕಾನ್ಫಿಡೆನ್ಸಾ? ರಿಷಿ ಸರ್ ನನ್ನವರು, ಅವ್ರನ್ನ ಯಾರಿಂದನೂ ಬೇರೆ ಮಾಡಕ್ ಆಗಕ್ಕಿಲ್ಲ. ನಿಮ್ಗೆ ಸಮಯನ ವ್ಯರ್ಥ ಮಾಡ್ಬೇಡ, ಹೊಂಟೋಗು. ಲೇ, ನೀನು ಒಂಟಿ, ನಿನ್ನಿಂದ ನನ್ನನ್ನು ತಡಿಯಕ್ಕಾಗಲ್ಲ. ಮೇಷ್ಟ್ರನ ಮದ್ವೆ ಆಗೋಳು ನಾನೇ. ಸಾಧ್ಯ ಆದ್ರೆ ತಡಿಯೇ ನೋಡೋಣ. ನನ್ನ ಮೀರಿ ಒಂದೆಜ್ಜೆನು ನಿನ್ನಿಂದ ಮುಂದೆ ಇಡಕ್ ಆಗಕ್ಕಿಲ್ಲ. ಅದೇಗ್ ನೀನ್ ಅನ್ಕೊಂಡಿದ್ನ ಸಾಧಿಸ್ಬಿಡ್ತೀಯೋ ನಾನು ನೋಡೇ ಬಿಡ್ತೀನಿ ಕಣೆ. ಚೆನ್ನಾಗಿ ಬದುಕಳ ಚೆನ್ನ, ರಟ್ಟೆ ಮುರಿದು ದುಡ್ದು ನೀನು ಸಾಕ್ತೀನಿ ನಿನ್ನನೆಗೂ. ರಚನಾ, ಒಬ್ಳೆ ಏನ್ ಮಾಡ್ತಿದ್ಯಾ? ತಿಂಡಿ ತಿನ್ನಕ್ ಬಾ. ನೀವು ಮಾಡಿ ಅದಕ್ಕೆ, ನಾನು ಆಮೇಲೆ ಮಾಡ್ತೀನಿ. ಯಾಕೆ ಬೇಜಾರಾಗಿದ್ಯಾ? ಯಾರೇನಂದ್ರು? ನಂಗೆ ಯಾರು ಏನಂತಾರೆ ಅದಕ್ಕೆ? ಏನಿಲ್ಲ, ಐ ಆಮ್ ಫೈನ್. ಅಮರ್ ಬಗ್ಗೆ ಯೋಚಿಸ್ತಾ ಇದೀಯಾ? ಛೇ, ಅವನ ಬಗ್ಗೆ ಯೋಚನೆ ಮಾಡಕ್ ಏನಿದೆ ಅದಕ್ಕೆ? ನೀವು ಹೋಗಿ ತಿಂಡಿ ಮಾಡಿ. ನಾನು ಪ್ರೀತಿ ಮಾಡಿ ಮದ್ವೆ ಆದವಳೆ, ನಂಗೆಲ್ಲ ಅರ್ಥ ಆಗುತ್ತೆ ರಚನಾ. ಬಟ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಬಿಡಿ ಅದಕ್ಕೆ. ನೀನ್ ನೋಡಿದ್ರೆ ಹಿಂಗ್ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ರಿಷಿನೂ ಅಪ್ಸೆಟ್ ಆಗಿದ್ದಾನೆ. ಮದ್ವೆ ಮನೆ ಅಂದ್ರೆ ಹೆಂಗಿರ್ಬೇಕು? ಈಗ ನೋಡ್ತೀರಿ ನಾನು ನಮ್ಮ ಅಣ್ಣನ ಮೂಡ್ನ ಹೆಂಗ್ ಸರಿ ಮಾಡ್ತೀನಿ ಅಂತ. ಅರೆ, ಇಷ್ಟ ಬೇಗ ಚೇಂಜ್ ಆಗ್ಬಿಟ್ಯಾ? ಬನ್ನಿ ಬನ್ನಿ ಬನ್ನಿ. ಕಮಲಿ, 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 ಈ ಹುಡುಗಾಟದ ಬುದ್ಧಿ ನಾನಂತೂ ಯಾವತ್ತೂ ಕಂಡೇ ಇರ್ಲಿಲ್ಲ. ಅದ್ಯಾಕ್ ನಿಂಗಿಂತ ತಿಕ್ಕಲ್ತನ ಬಂದ್ ಸೇರ್ಕೊಂತ ನನ್ಗೆ ಅರ್ಥನೇ ಆಯ್ತಿಲ್ಲ. ಏನ್ ಹೇಳ್ತಿದ್ಯಾ ನಿಂಗೆ? ಏನ್ ಹೇಳ್ತಿದ್ಯಾ ಅಣ್ಣ? ಹಿಂಗೆ ನೆನ್ನೆ ನಮಗೂ ಅನ್ಸಿದ್ದು. ನೀನ್ ಆಡಿದ್ದು ತಲೆ ಬುಡ ಅರ್ಥ ಅನ್ನಿಲ್ಲ. ನಾನ್ ಆಡಿದ್ದ? ನಾ ಏನ್ ಮಾಡ್ದೆ? ಅಬ್ಬಾ, ಸರಿಯಾಗಿದ್ಯಾ ಕಮಲಿ ನೀನು? ಕಮಲಿ ಮಂಚಿಗೆ ಏಟ್ ಕಲಿಯೋಳು ನೋಡಮ್ಮ. ನಿಂಗೆ ಮತ್ತಿನ್ನೇನ್ ಕಮಲಿ, ನೆನ್ನೆ ನೀನ್ ಆಡಿದಾಟ ಒಂದ ಎಲ್ಡ? ನಿನ್ನೆ ಎಲ್ಲರ ಮುಂದೆ ಹಂಗ್ ಕುಣ್ದ್ಬಿಟ್ಟಲ್ಲ. ನಮ್ಮೂರಲ್ಲಿ ಮಾರಾಪುರದಾಗೆ ಅಣ್ಣಮ್ಮನ್ ಮುಂದೆ ಕುಣ್ದಿದ್ದಕ್ಕಿಂತ ಹೆಚ್ಚಾಗೆ ಕುಣ್ದಿದ್ಯಾ. ಬಂದವರೆಲ್ಲ ಏನ್ ಅನ್ಕೊಂಡ್ರೋ ಏನೋ. ನಾನ್ ಕುಣದ್ನಾ? ಆಮ್ಯಾಕೆನಾ? ನಾನೇನ್ ಕತೆ ಹೇಳ್ತೀನಿ ಅನ್ಕೊಂಡಿದ್ಯಾ?
ನಿಂಗೆ ಆಮ್ಯಾಕ್ ನಾನು ಏನ್ ಮಾಡ್ದೆ ಅಂತ ಹೇಳವೆ. ಕಮ್ಲಿ, ನಿನಗ್ ದಿಟ್ಟವಾಗ್ಲೂ ತಲೆ ಕೆಟ್ಟೋಗೈತೆ. ಬಿಸಿ ಸರ್ ನಿನ್ಯಾಕೆ ಎರಡು ಬೇಸರ ಮಾಡ್ಕೊಂಡವ್ರಂತ ಗೊತ್ತಾ ನಿನ್ಗೆ? ಮೊದ್ಲು ನೀನ್ ಕಾಣಿಸ್ತಿಲ್ವಲ್ಲ ಅಂತ ಎಲ್ರು ದಿಗಿಲ್ ಬಿದ್ದಿದ್ರು. ಆಮ್ಯಾಕ್ ನೀನ್ ಬಂದಿದ್ದಕ್ಕೆ ಅಯ್ಯೋ ಸಿಮ್ನೆ ಹಿಂಗ್ ಕುಣಿಯೋದನ್ನ ನೋಡೋದಕ್ಕ ಇವಳು ವಾಪಸ್ ಬಂದಿದ್ದು ಅನ್ನೋಂಗ್ ಆಗೋಗಿತ್ತು. ನೀನು ರಿಸಿ ಸರ್ ಏಟ್ ಸಂದಾಕಿದ್ರಿ. ಇನ್ನೇನ್ ಮದ್ವೆ ಹತ್ರ ಬರ್ತಿದ್ದೆ ಅನ್ನೋವಾಗ ಹಿಂಗ್ ಮನ್ಸ್ ತಪ್ಪತ್ ಅನ್ಕೊಂಡ್ರಲ್ಲೇ ಕಮ್ಲಿ. ಇದೆಲ್ಲ ನಿನ್ನಿಂದಾನೆಯ. ನಿಂಗೆ ಆಗಿದ್ದೆಲ್ಲ ಆಗೋಯ್ತು. ಈಗ ನಾನು ಏನ್ ಮಾಡ್ಲಿ ನೀನೇ ಹೇಳವೆ. ನೀನೇ ನನ್ನ ಒಂದು ಉಪಾಯ ಕೊಡು. ಈಗ ಏನ್ ಮಾಡ್ಲಿ ಅಂದ್ರೆ ಇಂತ ಇಸಿದಾಗೆಲ್ಲ ಇನ್ನೇನ್ ಮಾಡಕ್ ಆಯ್ತದೆ, ಸಮಯಕ್ಕೆ ಹೇಳ್ಬೇಕಷ್ಟೆ. ಕಮ್ಲಿ, ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಈಗ್ಲೇ ರಿಸಿ ಸರ್ ತಾವು ಮಾತಾಡಿ ಸಮಯಕ್ಕೆ ಹೇಳ್ತೀಯ ಆಟೆ. ಇರು ತಕ್ಕ, ಈಗ್ಲೇ ರಿಸಿ ಸರ್ ತಾವ ಮಾತಾಡು. ಎಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆಹಾ, ಎಷ್ಟೊಂದು ಹುಡುಗಿರು, ಎಲ್ರ ಮೈ ಮೇಲೂ ಜ್ಯುವೆಲ್ಸ್ ಆಫ್ ಇಂಡಿಯಾ. ಅಯ್ಯೋ, ಇದೆಲ್ಲ ನಂದಾದ್ರೆ ಲೈಫೇ ಸೆಟ್ಲ್ ಆಗ್ಬಿಡ್ತೀನಲ್ಲಪ್ಪ. ಯಾರ್ದಾದ್ರೂ ಎಗರಿಸ್ಕೊಂಡು ನಮ್ ಡಾರ್ಲಿಂಗ್ ಗಿಫ್ಟ್ ಕೊಟ್ಬಿಡ್ಲ. ಸದ್ಯಕ್ಕೆ ಕೊಡೆ ಕೊಡೋಣ. ಬ್ರದರ್, ಇಲ್ಲಿ ಓಡಾಡ್ತಿರೋ ಎಲ್ರೂ ನೋಡಿದ್ರೆ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಿಲ್ವಾ ನಮ್ಮಿಬ್ಬರನ್ನ ಬಿಟ್ಟು? ಬ್ರದರ್, ಅಯ್ಯ ಏನಾಯ್ತು ನಿನ್ಗೆ? ನೀನ್ ಹಿಂಗೆ ಟೆನ್ಷನ್ ಅಲ್ಲಿ ಕೂತಿದ್ರೆ ನನ್ನ ಜೀವನನು ಹಾಳು ಮಾಡ್ಬಿಡ್ತೀಯ ನೀನು. ಅರೇ, ಇಲ್ಲಿ ಕೂತ್ಕೊಳ್ಳೋದು ಬೇಡ, ಎಲ್ಲಾದ್ರೂ ಹೋಗೋಣ ಬಾ. ಅದ್ಗೆ ಏನಾದ್ರೂ ನಿನ್ ಮುಂದೆ ಬಂದ್ರೆ ನೀನ್ ಇನ್ನೂ ಟೆನ್ಷನ್ ಆಗ್ಬಿಡ್ತೀಯ ಕಣಪ್ಪ. ಹೇಳದ್ ಕೇಳು. ನಾನೆಲ್ಲೂ ಬರಲ್ಲ ಕಣೋ HMT. ತಾಳಿ ಕಿತ್ತು ಎಸ್ತಿದ್ದೀನಿ ಅಂತ ಅವಳು ಅದಷ್ಟು ಸುಲಭನಾ? ಹೆಣ್ಮಕ್ಳಿಗೆ ತಾಳಿ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವೇನೋ? ಅದ್ ಹೆಂಗೋ ಎಸಿತಾಳೆ. ಅಣ್ಣ, ಇಲ್ಲಿ ಮಾತಾಡೋದ್ ಬೇಡ, ಬೇರೆ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡೋಣ ಬಾ. ನಾನ್ ಬರಲ್ಲ ಕಣ. ಬರೋಣ. ನಾನ್ ಬರಲ್ಲ HMT. ಬರೋಣ. ನಾನ್ ಬರಲ್ಲ, ಬಿಡ ನನ್ನ. ರಚನಾ, ಬೇಡ ಸುಮ್ನಿರು, ಎಲ್ರೂ ಇದ್ದಾರೆ. ಅತ್ಗೆ, ರಚನಾ, ರಚನಾ. ಏನ್ ಸಾಹೇಬ್ರೆ, ಇಲ್ಲಿ ಇಟ್ಕೊಂಡು ಏನೋ ಸ್ಕೆಚ್ ಹಾಕ್ತಿದ್ದೀರಾ ಅನ್ಸುತ್ತೆ. ಓ, ಬಂದಿದ್ ಕೆಲ್ಸ ಇನ್ನೂ ಆಗಿಲ್ಲ ಅನ್ಸುತ್ತಲ್ಲ. ಬಂದಿದ್ ಕೆಲ್ಸ? ರಚನಾ, ಬಾ ಹೋಗೋಣ. ಅತ್ಗೆ, ನೀವು ಸ್ವಲ್ಪ ಸುಮ್ನಿರಿ. ಏಯ್, ಇನ್ನೂ ಏನಾದ್ರೂ ದರೋಡೆ ಮಾಡೋದ್ ಬಾಕಿ ಇದ್ಯಾ? ಅದೊಂದ್ ಕೆಲ್ಸ ಬಿಟ್ರೆ ಇನ್ನೇನ್ ತಾನೇ ಬರತ್ ನಿಂಗೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನೋಡು, ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಅಮ್ಮ. ನಿನ್ನ ಹತ್ರ ಮಾತಾಡೋಣ ಅಂತಾನೆ ಕಾಯ್ಕೊಂಡು ಕೂತಿದ್ದೆ ನಾನು. ನಾನ್ ಕಳ್ತನೆಲ್ಲ ಬಿಟ್ಬಿಟ್ಟಿದೀನೋ? ನೀನು ಕಳ್ತನ ಬಿಡೋದಾ? ಇದ್ನ ಬೇರೆ ಯಾರತ್ರನಾದ್ರೂ ಹೋಗಿ ಹೇಳು. ನೋಡು, ನಮ್ಮ ಅಣ್ಣನ್ ಮದ್ವೆ ನಡೀತಾ ಇದೆ ಅಂತ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಮೊದ್ಲು ಇಲ್ಲಿಂದ ಹೊರಟೋಗು. ಸುತ್ತಮುತ್ತ ಎಲ್ಲಾರು ಕಾಣಿಸ್ಕೊಂಡ್ರೆ ನಿನ್ ಗ್ರಹಚಾರ ನೆಟ್ಟಗಿರಲ್ಲ. ಗೆಟ್ ಲಾಸ್ಟ್. ಚಿನ್ನ, ನೋಡು, ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಮದ್ವೆ ಮನೆ,
ಯಾರಿಗಾರ ನೆಂಟ್ರಿಷ್ಟ ಗೊತ್ತಾದ್ರೆ ದೊಡ್ಡ ರಂಪ ರಾಮಾಯಣ ಆಗೋಗುತ್ತೆ. ಪ್ಲೀಸ್. ಈ ತರ ಹುಡುಗಾಟಗಳು ಮದ್ವೆ ಮಲ್ಲಿ ಕಾಮನ್ ಅನ್ಕೋತಾ ಇದೀಯ ರಿಷಿ. ಈ ವಿಷಯನ ಲೈಟ್ ಆಗಿ ತಗೋಬೇಡ. ನಿಮ್ ಮದ್ವೆ ನಡೆಯಲ್ಲ. ಹುಷಾರ್. ಅಣ್ಣ ಬಾಯ್ಲಿ ಬಾ ಕೂತ್ಕೋ. ಅಣ್ಣ ನೀನ್ ಕರೆಕ್ಟ್ ಟೈಮ್ಗೆ ತಿಂಡಿ ತಿಂದಿಲ್ಲ ಅಂತ ಅಂದ್ರೆ ಮದ್ವೆ ಫೋಟೋಸ್ ಅಲ್ಲಿ ಶಕ್ತಿ ಕಳ್ಕೊಂಡಿರೋ ತರ ಕಾಣ್ತಾ ಇರ್ತೀಯ. ಫ್ಯೂಚರ್ ಅಲ್ಲಿ ನಿನ್ ಮಕ್ಳು ಮದ್ವೆ ಫೋಟೋಸ್ನೆಲ್ಲ ನೋಡಿ ಆಡ್ಕೋತಾ ಇರ್ತಾರೆ. ಸೊ ಪ್ಲೀಸ್ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ನು ಇವಾಗ. ಇಲ್ಲ, ನಾ ಆಮೇಲೆ ತಿಂತೀನಿ. ಅಣ್ಣ ಏನಾಯ್ತು? ನಿನ್ನೆ ಕಮ್ಲಿ ಹಾಗ ಆಡದ್ಲು ಅಂತನಾ? ಅದಷ್ಟೇ ಅಲ್ಲ, ಚೀಟಿ ಬರ್ದವ್ರು ಯಾರು, ಫೋನ್ ಮಾಡಿದವ್ರು ಯಾರು ಒಂದು ಗೊತ್ತಾಗ್ತಿಲ್ಲ. ಅಣ್ಣ ತರ್ಲೆ ಕೆಲಸ ಮಾಡೋರು ಒಬ್ರ ಇಬ್ರ? ನಿನ್ನ ಕಮ್ಲಿನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಯಾರಿದ್ದಾರೆ ಹೇಳು? ಇದೆಲ್ಲ ಖಂಡಿತ ಅವಳದೇ ಕೆಲ್ಸ. ಅಣ್ಣ ಅವಳು ಇಷ್ಟ ಬೇಗ ಹೇಗ್ ಬದ್ಲಾಕಕ್ ಸಾಧ್ಯ? ಕಾಗೆ ಬಿಳಿ ಪೇಂಟಲ್ಲಿ ಬಿದ್ದು ಬೆಳ್ಳಗಾದಂಗೆ. ನಂಗೆ ಯಾಕೋ ಅವಳ ಮೇಲೆ ಡೌಟು. ಒಳ್ಳೆ ಮಳೆ ಬಿದ್ರೆ ಅವಳು ನಿಜವಾದ ಬಣ್ಣ ಏನು ಅಂತ ಬಯಲಾಗುತ್ತೆ. ಅಣ್ಣ ನಿನ್ನೆ ಅವಳು ಯಾರ ಜೊತೆನೋ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ಲು. ಕಮ್ಲಿ ಹೀಗೆ ಆಡ್ತಿರೋದು ಹಿಂದೆ ಏನೋ ಗುಟ್ಟಿದೆ ಅನ್ಸ್ತಿದೆ. ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಕಂಡಿಡಿಬೇಕು ರಚನಾ. ಕಮ್ಲಿ ಅವರೇ ಫೋನ್ ಮಾಡ್ತೀಯಾರ? ಸರಿ, ನೀನ್ ಮಾತಾಡ್ಬಿಟ್ ಬಾ ಅಣ್ಣ. ಹಾ ಅಣ್ಣ ತಿಂಡಿ ತಿನ್ನೋದು ಮರಿಬೇಡ. ಹಾ. ಹಾಯ್ ಕಮ್ಲಿ ಅವರೇ. ಸರ್ ಕ್ಷಮಿಸ್ಬಿಡಿ ಸರ್. ವೆರಿ ವೆರಿ ಸಾರಿ. ಕ್ಷಮೆಗಿಂತ ಕಾರಣ ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ ಕಮ್ಲಿ ಅವರೇ. ಸರ್ ದಯವಿಟ್ಟು ಈಗ ನಂತವ ಏನು ಕೇಳ್ಬೇಡಿ. ಈಗ ಸದ್ಯಕ್ಕೆ ನಾನ್ ಕೇಳೋಕ್ಕಾಗೋದು ಸಾರಿ ಮಾತ್ರ. ಪ್ಲೀಸ್ ಸರ್. ಏನಾಯ್ತು ಅಂತ ಕೇಳಿದ್ರೆ ಸಾರಿ ಕೇಳ್ತೀರಲ್ಲ ನೀವು. ಮೊದ್ಲೇ ನಮ್ ಬೆನ್ನಿಂದ ಏನೇನೋ ನಡೀತಾ ಇದೆ. ನೀವ್ ಹೀಗಾಡಿದ್ರೆ ನಾನೇನು ಅಂತ ತಿಳ್ಕೊಳ್ಳಿ. ಏನನ್ನ ಹೇಳಿ ಸರ್. ನನ್ ಮ್ಯಾಗ ಕೋಪ ಮಾಡ್ಕೊಂಡಿದ್ದೀರಾ? ನಾನು ಹೇಳದ್ನಲ್ಲ ಸರ್. ಈಗ ನಂತವ ಅದ್ರ ಬಗ್ಗೆ ಏನು ಕೇಳಬೇಡಿ. ಸಮಯ ಬಂದಾಗ ನಾನೇ ಎಲ್ಲನೂ ಹೇಳ್ತೀನಿ. ಎಲ್ಲಿದ್ದೀರಾ ನೀವು? ಯಾಕೆ ಸರ್? ಬಂದೇ ರೀ ಸರ್
ಏನು ನನ್ನ ಹತ್ರ ಮಾತಾಡ್ಬೇಕು ಅಂತ ಅಷ್ಟೊಂದು ಅವಸರನಾ? ಕೈ ಹಿಡ್ದೆಲ್ಲ ನಿಲ್ಲಿಸ್ತಿದ್ದೀರಾ? ಸಾರಿ ಮೇಷ್ಟ್ರೆ, ನಿಮ್ಗೆ ಹೇಳ್ದೆ ಹೊರಟೋದೆ. ಮೇಷ್ಟ್ರೆ, ಎಲ್ಲರೂ ನೋಡ್ತಾರೆ. ಇದೇನ್ ಮೇಷ್ಟ್ರೆ, ಏನು ಮಾತಾಡ್ದೆ ಹಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅಲ್ಲ, ಈಗಷ್ಟೇ ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಅಷ್ಟು ಬೇಗ ಹೇಗೆ ಬಂದ್ರಿ? ಇಷ್ಟು ಬೇಗನಾ? ಅದು ನಾನು ಫೋನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ಬಿಟ್ಬಿಟ್ಟು ಬಂದ್ರ? ಈಗಷ್ಟೇ ಮಾತಾಡ್ತಿದ್ರಲ್ಲ ಕಮಲಿ ಅವರೇ. ಹಲೋ ಸರ್, ಯಾಕೆ ಸರ್ ಫೋನ್ ಕಟ್ ಮಾಡ್ಬಿಟ್ರಿ? ಹಲೋ ಸರ್, ಕಮ್ಲಿ, ನೀನ್ ಇಲ್ಲಿದ್ಯಾ? ನಿಮ್ಮಿಬ್ರು ಜಗಳ ಸರಿ ಹೋಯ್ತಾ? ಸರಿ ಹೋಯ್ತು. ಮೇಷ್ಟ್ರೆ, ನಂಗೆ ತುಂಬಾ ಹಸುವಾಗ್ತಿದೆ. ಇಷ್ಟು ಬೇಗನಾ? ಆಗ್ಲೇ ನಿಂಗಿ ಮತ್ತೆ ಶಂಭು ಇಬ್ರು ತಿಂಡಿ ತಂದ್ಕೊಟ್ರು ತಾನೆ? ಹಾ, ಹ್ಞೂ, ಆದ್ರೂ ಇನ್ನೊಂದ್ಸಲ. ಅಣ್ಣ, ನೀನ್ ಹೇಳಿದ್ ಕರೆಕ್ಟು. ಅವಳು ಯಾಕೋ ವಿಯರ್ಡ್ ಆಗಿ ಆಡ್ತಾ ಇದ್ದಾಳೆ ಅನ್ಸುತ್ತೆ.